ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಅಂತೂ ಫೆಬ್ರವರಿಯಲ್ಲಿ ಎಲ್ಲ ರೈತರಿಗೆ ಜಮಾ ಆಗಿದೆ. ಹಾಗಂತ 20ನೇ ಕಂತಿನ ಹಣ ಬರಬೇಕಾದ್ರೆ ಸರ್ಕಾರದಿಂದ ಒಂದು ಅಧಿಕೃತವಾದ ಹೊಸ ಅಪ್ಡೇಟ್ ಬಂದಿದೆ. ಅದೇನಂತ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ಥರ ಮಾಹಿತಿಗಳು ನಿಮಗೆ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ 19ನೇ ಕಂತು ಜಮಾ ಆಯಿತು. ಅವರ ಫಾರ್ಮರ್ ID ರಿಜಿಸ್ಟ್ರೇಷನ್ ಪೂರ್ತಿಯಾಗಿ ಮಾಡದೇ ಇದ್ರೂ ಕೂಡ ಹಾಗಂತ 20ನೇ ಕಂತಿನ ಹಣ ಬರಬೇಕು ಅಂತಂದ್ರೆ ಸರ್ಕಾರದಿಂದ ಒಂದು ಕಂಡೀಷನ್ ಇದೆ. ಅದೇನಂತಂದ್ರೆ ಪ್ರತಿ ವರ್ಷಕ್ಕೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಪಡೆಯುವಂಥ ಎಲ್ಲ ರೈತರಿಗೂ ತಮ್ಮ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನ ಪೂರ್ತಿಗೊಳಿಸ್ಕೋಬೇಕು. ಒಂದು ವೇಳೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗದಿದ್ದಲ್ಲಿ ಸರ್ವರ್ ಪ್ರಾಬ್ಲಮ್ ಏನಾದರೂ ಎದುರಾದರೆ ಸ್ವಲ್ಪ ಸಮಯ ಬಿಟ್ಟು ಮತ್ತೆ ನಿಮ್ಮ ಒಂದು ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಫ್ರೂಟ್ ಐಡಿಯನ್ನು ನೀವು ಪಡೆದುಕೊಳ್ಳಲೇಬೇಕು. ಇದಾದ ನಂತರ ಯಾವ ರೈತರಿಗೆ 19ನೇ ಕಂತು ಬಂದಿಲ್ವೋ ಅಂಥವರು KYC ಕಡ್ಡಾಯವಾಗಿ ಮಾಡಲೇಬೇಕು. 20ನೇ ಕಂತು ಬರಬೇಕಾದ್ರೆ KYC ಆನ್ಲೈನ್ ಮುಖಾಂತರ ಮಾಡ್ಬೋದು. ನಿಮಗೆ ಆನ್ಲೈನ್ ಮುಖಾಂತರ KYC ಮಾಡೋದು ಗೊತ್ತಿದ್ರೆ ನೀವೇ ಮಾಡ್ಬೋದು. ಇಲ್ಲವಾದಲ್ಲಿ ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಇದರ ಜೊತೆಗೆ CSC ಗ್ರಾಹಕರ ಸೇವಾ ಕೇಂದ್ರಗಳಿಗೆ ಹೋಗಿಬಿಟ್ಟು ನೀವು ಅಲ್ಲಿಂದ ಕೂಡ ಈ ಒಂದು KYCಯನ್ನು ನೀವು ಮಾಡಿಸ್ಕೋಬಹುದು. ಇಲ್ಲಿ ಮೊಬೈಲ್ ಮುಖಾಂತರ OTP ಪಡ್ಕೊಂಡ್ಬಿಟ್ಟು ನೀವು ಅಲ್ಲಿಂದ ಕೂಡ KYC ಮಾಡಿಸ್ಬೋದು. ಇಲ್ಲವಾದಲ್ಲಿ ಬಯೋಮೆಟ್ರಿಕ್ ಮುಖಾಂತರ ಕೂಡ ನೀವು KYCಯನ್ನು ಮಾಡಿಸ್ಕೋಬಹುದು. 2 ತರಹದ ಆಪ್ಷನ್ಗಳು ಇದ್ದಾವೆ ರೈತರಿಗೆ KYC ಮಾಡಿಸ್ಕೊಳ್ಳಿಕ್ಕೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.